ನನಗೆ ನೀನು ನಿನಗೆ ನಾನು. ಹರಕೆ ಮಾಡಿ ಕೇಳುವೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಯಾಕ್ BK ಎಡಿಟಿಂಗ್ ಸ್ಟುಡಿಯೋ 09 ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಮ ಬಸವರಾಜ್. ನಾನು ಇದೊಂದು ವಿಡಿಯೋದಾಗ ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದ್ರೆ, ಅಲೈಟ್ ಮೋಷನ್ದಾಗ ಒಂದು ಮದುವೆ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೋಗಂತ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಜಸ್ಟ್ ನಿಮ್ಗೆ ವಿಡಿಯೋದಾಗ ಹೋಗ್ಬಿಟ್ಟು ನಿಮಗೆ ತೋರಿಸ್ತೇನೆ ನಾನೀಗ. ನನಗೆ ನೀನು ನಿನಗೆ. ಓಕೆ, ನೋಡ್ತಿರೋದು ಸಾಂಗ್ ಒಂದು ಸ್ವಲ್ಪ ಕಾಪ್ರೇಟ್ ಬರ್ತಿರ್ತಲ್ಲ ಫ್ರೆಂಡ್ಸ್, ಆದ್ದರಿಂದ ನಾನು ಏನಪ್ಪ ಅಂದ್ರೆ ಆ ಸಾಂಗಿಂದ ಇದಿರ್ತ ಸಾಂಗ್ ಮ್ಯೂಟ್ ಮಾಡಾಕತ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಇರೋಂಥ ಒಂದು ಮದುವೆ ವಿಡಿಯೋನ ನಾ ಯಾವ ರೀತಿ ಎಡಿಟ್ ಮಾಡ್ಕೋಬೇಕು, ವಿಡಿಯೋದಾಗ ಫೋಟೋನ ಹೇಗೆ ಚೇಂಜ್ ಮಾಡ್ಕೋಬೇಕು, ನೇಮ್ನ ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಇದನ್ನು ನಾನು ಹೇಗೆ ಎಡಿಟ್ ಮಾಡ್ಕೋಬೇಕು ಅನ್ನೋದಾಗ ವಿಡಿಯೋದಾಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಮತ್ತು ವಿವಾಹ ಮುಹೂರ್ತ ಇರ್ಬೋದು, ವಿವಾಹ ಸ್ಥಳ ಆಗಿರ್ಬೋದು, ಆಮಂತ್ರಣ ಪತ್ರಿಕೆ ಮೇಲೆ ಬಂದು ಈಗ ಚಂಪಣ್ಣವರ ಅಂತ ಯಾವುದೇ ಒಂದು ಮನೆತನದ ಹೆಸರನ್ನ ಹೇಗೆ ಚೇಂಜ್ ಮಾಡ್ಕೊಂಬಿಟ್ಟು ಯಾವ ರೀತಿ ಎಡಿಟ್ನ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಕಾಂತಿರೋ ಬೆಲ್ಲಕ್ಕನ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿದ್ರೆ ಮತ್ತೆ ಬರ್ಲಿಕ್ಕೆ ಹೋಗ್ಬಿಡ್ರಿ. ಮತ್ತು ಈ ವಿಡಿಯೋನ ಫುಲ್ ಎಂಡ್ ಥರ ನೋಡಿರಿ. ಏನಪ್ಪ ಅದರ ವಿಶೇಷತೆ ಅಪ್ಪ ಅಂದ್ರೆ, ಇದು ಪ್ರೊಜೆಕ್ಟ್ ಇರುತ್ತಲ್ಲ ಫ್ರೆಂಡ್ಸ್, 2 ಪ್ರೊಜೆಕ್ಟ್ ಇರ್ತವೆ. 2 ಪ್ರೊಜೆಕ್ಟ್ಗೂ ಪಾಸ್ವರ್ಡ್ನ ಸೆಟ್ ಆಗಿರ್ತವೆ. ನಾವು ಮಧ್ಯದಲ್ಲಿ ಪಾಸ್ವರ್ಡ್ ಕೊಡೋದ್ರಿಂದ ನಿಮಗೆ ವಿಡಿಯೋನ ಫುಲ್ ಎಂಡ್ ತನಕ ನೋಡಿರಿ, ಪಾಸ್ವರ್ಡ್ ಸಿಗುತ್ತೆ. ಅಲ್ಲಿಂದ ನೀವು ವಿಡಿಯೋನ ಅದು ಪ್ರಾಜೆಕ್ಟ್ ಪಾಸ್ವರ್ಡ್ ಹಾಕಿಬಿಟ್ಟು ಪ್ರಾಜೆಕ್ಟ್ನ ಅಲರ್ಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಪ್ರಾಜೆಕ್ಟ್ ನಿಮಗೆ ಸಿಗೋದಿಲ್ಲ. ಲಿಂಕ್ ಸಿಗುತ್ತೆ ಆದರೆ ಇಂಪೋರ್ಟ್ ಆಗೋದಿಲ್ಲ. ಪಾಸ್ವರ್ಡ್ ಹಾಕಿದರೆ ಮಾತ್ರ ಏನಪ್ಪ ಅಂದರೆ ಅಲರ್ಟ್ ಮೋಷನ್ಗೆ ಅದು ಇಂಪೋರ್ಟ್ ಆಗುತ್ತೆ 2 ಪ್ರಾಜೆಕ್ಟ್ಗಳು. ಓಕೆ ಫ್ರೆಂಡ್ಸ್, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನಾವು ಕೊಟ್ಟಿರುವಂಥ ಪಾಸ್ವರ್ಡ್ ಆಗಿಬಿಟ್ಟು 2 ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ನಾವು ಮೊದಲು ಈಗ ನಮ್ಮ ಅಲರ್ಟ್ ಮೋಷನಲ್ಲಿ ಎಡಿಟ್ ಮಾಡ್ಕೋದ್ರಿಂದ ನನಗೆ ಯಾವುದೇ ಪಾಸ್ವರ್ಡ್ ಅವಶ್ಯಕತೆ ಇರೋದಿಲ್ಲ. ಆದರೆ ನೀವು ಮೊದಲು ನೀವು ಇಂಪೋರ್ಟ್ ಮಾಡ್ಕೋಬೇಕಲ್ಲ, ಅದರಿಂದ ಹೇಳಕತ್ತೀನಿ ನಾನೀಗ. ಏನಪ್ಪ ಅಂದರೆ ನೀವು ಮೊದಲು ಹೋಗಿ ಅದನ್ನು ಪಾಸ್ವರ್ಡ್ ಹಾಕಿ ಇಂಪೋರ್ಟ್ ಮಾಡ್ಕೊಳ್ಳಿ. ನಾನೀಗ ಅಲರ್ಟ್ ಮೋಷನ್ಗೆ ಬಂದು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಮೇನ್ ಪ್ರಾಜೆಕ್ಟು ಕೊಟ್ಟಿರ್ತೇನೆ. ಓಕೆನಾ, ಆ ಮೇನ್ ಪ್ರಾಜೆಕ್ಟ್ ಇರುತ್ತಲ್ಲ, ಆ ಮೇನ್ ಪ್ರಾಜೆಕ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೋಕೋಗುತ್ತೆ ಫ್ರೆಂಡ್ಸ್. ಓಕೆನಾ. ಓಕೆ, ನಾ 2 ಪ್ರಾಜೆಕ್ಟ್ ಕೊಟ್ಟಿರ್ತಾನಲ್ಲ, ಇವು 2 ಪ್ರಾಜೆಕ್ಟ್ ಇರ್ತವೆ ನೋಡ್ತಾ ಇರ್ಬೋದು. ಇವತ್ತು ಟುಡೇ May 2, 2025 ಇದೆ. ಇವು 2 ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಮೊದಲೇ ಒಂದು ಪ್ರಾಜೆಕ್ಟ್ನ ತೊಗೊಳ್ಳಿ. ಓಕೆ, ಒಂದು ಪ್ರಾಜೆಕ್ಟ್ನ ಓಪನ್ ಆದಮೇಲೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು, ಹಲವಾರು ರೀತಿ ಅಂತ ಒಂದು ಫಾಂಟ್ಸ್ಗಳು ಎಲ್ಲ ಥರ ಕಾಣಕತ್ತವೆ. ಇಲ್ಲಿ ಮುಂದ್ಗಡೆ ಹೋದ್ಮೇಲೆ ನೋಡ್ತಾ ಇರೋದು ವಿವಾಹ ಮುಹೂರ್ತಗಳು ಎಲ್ಲ ನಮ್ಮ ಈ ನೇಮ್ಸ್ ಇದೆಲ್ಲ ಹೇಗೆ ಚೇಂಜ್ ಮಾಡ್ಕೊಳ್ಳಪ್ಪ ಅಂದ್ರೆ, ಇಲ್ಲಿ ಬಸವರಾಜ್ ಆ್ಯಂಡ್ ಮೇಘಾ ಅಂತಿದೆಲ್ಲ, ಈ ಗ್ರೂಪ್ 3 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಕೊಟ್ಬಿಟ್ಟು ಇಲ್ಲಿ ನೇಮ್ಸ್ಗಳು ಬಂದಿರ್ತವೆ. ಇವು ನೇಮ್ಸ್ಗಳನ್ನ ಒಂದು ಸ್ವಲ್ಪ ಮುಂದ್ಗಡೆ ಹೋಗುತ್ತೆ, ಈ ರೀತಿ ಮೂವ್ ಮಾಡ್ಕೊಳ್ಳಿ. ಓಕೆನಾ. ಹೋಗೋ ಫ್ರೆಂಡ್ಸ್, ಈ ಒಂದು ಫೋಟೋ ಎಡಿಟ್ ಆಗಿರೋದ್ರಿಂದ ಸಿಗಾಕತ್ತಿಲ್ಲ. ಅದು ಸಿಕ್ತಂದ್ರೆ ನಿಮಗೆ ಆ್ಯಡ್ ಮಾಡಿರ್ತೀನಿ, ಅಲ್ಲಿ ನೀವು ನೋಡ್ಕೋಬೋದು. ಇಲ್ಲ ಅಂದರೆ ನೀವು ಏನು ಮಾಡ್ಕೋಬೋದು ಅಂದರೆ, ಜಸ್ಟ್ ಇದನ್ನು ಏನಪ್ಪ ಅಂದ್ರೆ ಹೈಡ್ ಮಾಡ್ಕೊಂಬಿಟ್ಟು ಇದನ್ನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದನ್ನ ಮೇಲೆ ಬಂದುಬಿಟ್ಟು ಈ ಎರಡನೇ ಆಪ್ಷನ್ ಇದನ್ನು ಕೊಟ್ಬಿಟ್ಟು ಈಗ ಟ್ರಾನ್ಸ್ಫರ್ಮೆಂಟ್ ತೊಗೋಬೇಕಾಗುತ್ತೆ. ತೊಗೊಂಡಾದ್ಮೇಲೆ ಇಲ್ಲೊಂದು ದಿಲ್ ಆಪ್ಷನ್ ತೊಗೊಂಬಿಟ್ಟು ಈ ಥರ ಸೈಜ್ ಇದೆಯಲ್ಲ, ಸೈಜ್ ದೊಡ್ಡ ಮಾಡ್ಕೊಂಬಿಟ್ಟು ಈ ಒಂದು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಕೊಟ್ಬಿಟ್ಟು ಈ ರೀತಿ ಇದಲ್ಲ, ಈ ರೀತಿ ಇಲ್ಲಿ ತೊಗೊಂಬಿಟ್ಟು ಬ್ಯಾಕಿಗೆ ಬನ್ನಿ. ಇದು ಫುಲ್ ಎಂಡ್ ತನಕ ಇಟ್ಕೊಳ್ಳಿ. ಹಿಂಗೆ ಮಾಡಿಬಿಟ್ಟು ಫುಲ್ ಎಂಡ್ ತನಕ ಇಟ್ಕೊಂಡ್ಬಿಟ್ಟು ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಬರೋಕೆ ಹೋಗುತ್ತೆ. ಈ ರೀತಿ ನೋಡ್ತಿರ್ಬೋದು, ಅದೊಂದು ನೇಮ್ ಆ್ಯಡ್ ಟು ಹಾಲ್ಟ್ ಇದೆಲ್ಲ ಸೆಲೆಕ್ಟ್ ಆಗಿಬಿಡುತ್ತೆ. ಈ ರೀತಿ ಅಲ್ಲಿರುತ್ತೆ. ನೇಮ್ನ ಹೇಗೆ ಚೇಂಜ್ ಮಾಡ್ಬೋದಪ್ಪ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ನೇಮ್ ಟೆಸ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ನೀವು ಸಂಖಾವೊಂದು ಆ್ಯಪ್ ಬರುತ್ತೆ. ಸಂಖಾವ ವೆಬ್ಸೈಟ್ ಮೇಲೆ ಹೋಗ್ಬಿಟ್ಟು ನೇಮ್ನ ಬರ್ಕೊಂಡ್ಬಿಟ್ಟು ನೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಆದಮೇಲೆ ಈ ಸದ್ದ ಏನಪ್ಪ ಮದುವೆ ಬಂಧುಗಳ ಅಂತಿದೆಯಲ್ಲ, ಚಂಪನವ್ರ ಬಂಧುಗಳು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ನೀವು ಹೇಗೆ ಚೇಂಜ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾನೆ. ಗ್ರೂಪ್ 2 ಮೇಲೆ ಗ್ರೂಪ್ 1 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಕೊಟ್ಬಿಟ್ಟು ನೋಡ್ತಾರೆ. ಇದನ್ನು ಒಂದು ಸ್ವಲ್ಪ ಹೀಗೆ ಮೂವ್ ಮಾಡ್ಕೋಬೇಕು, ಒಂದು ಸ್ವಲ್ಪ ದೂರ ಸರಿದಿರ್ತವೆ ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಓಕೆ ನೋಡ್ತಿರೋದು ಈಗ ವಿವಾಹ ಸ್ಥಳ ಅಂತಿದೆ ನೋಡ್ತಾ ಇರ್ಬೋದು. ಸಾರಿ ಫ್ರೆಂಡ್ಸ್, ಅಲ್ಲಿ ಇಡ್ತಾನೆ. ಇದನ್ನು ಸೈಜನ್ನು ಒಂದು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಮೂವ್ ಮಾಡ್ಕೋಕೆ. ಇಲ್ಲಿ ವಿವಾಹ ಮುಹೂರ್ತ ಅಂತ ನೋಡ್ತಾ ಇರ್ಬೋದು. ಈ ವಿವಾಹ ಮುಹೂರ್ತನ ನೀವು
ಹೇಗೆ ಚೇಂಜ್ ಮಾಡ್ಕೋದಂದರೆ ಎರಡು ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ ಮೇಲೆ ಕೊಟ್ಬಿಟ್ಟು ನಿಮ್ಮ ಡೈಟು ಟೇಮ್ನ ನೀವು ಹೋಗಿ ಕ್ರೋಮ್ನಲ್ಲಿ ಬರ್ಕೊಂಡ್ಬಿಟ್ಟು ಅದನ್ನು ತಂದು ಇಲ್ಲಿ ಟೆಸ್ಟ್ನ ಆ್ಯಡ್ ಮಾಡಿಬಿಟ್ಟು ಫಾಂಟ್ ಬೇಕಾ ಫಾಂಟ್ನ ಇಲ್ಲಿ ಚೇಂಜ್ ಮಾಡ್ಕೊಬೋದು. ನೀವು ತೋರಿಸ್ತೇನೆ ನಾನು ಈ ಫಾಂಟ್ ಇದೆಯಲ್ಲ, ನಾನು ಬೇರೆ ಫಾಂಟ್ನ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೇನೆ. ನೋಡ್ತಾರೆ ಈ ರೀತಿ ಫಾಂಟ್ ಚೇಂಜ್ ಆಗುತ್ತೆ. ನಾನು ಮೊದಲೇ ಇರುವಂತಹ ಒಂದು ಫಾಂಟ್ನ ಅದನ್ನು ತೊಗೋತೇನೆ. ಓಕೆ, ಮೊದಲಿರುವಂಥ ಫಾಂಟ್ನ ತೊಗೊಂಡ್ಬಿಟ್ಟು ಅದನ್ನೇ ನಾನು ಇಲ್ಲಿ ಇಟ್ಕೋತೇನೆ. ಈ ರೀತಿ ಎಲ್ಲ ನೇಮ್ಗಳು ಚೇಂಜ್ ಮಾಡ್ಕೋತಾ ಬನ್ನಿ. ಈ ಚೇಂಜ್ ಆದಮೇಲೆ ಕಲರ್ನ ಬೇಕಾದ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆನಾ, ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲ ಆಮಂತ್ರಣ ಅಂತಿದೆ, ಇದನ್ನು ಬಿಡಿ. ಇದನ್ನು ಚೇಂಜ್ ಮಾಡ್ಕೋಬೋದು. ಮೇಲ್ಗಡೆ ಏನಿಲ್ಲ ನೋಡ್ತಿರೋದು ತೋರಿಸ್ಕೊಡ್ತಾನೆ. ಎಡಿಟ್ ಟೆಸ್ಟ್ ಮಾಡ್ಕೊಟ್ಬಿಟ್ಟು ಚಂಪಣ್ಣವರ್ ನಿಂತಿದೆಯಲ್ಲ, ಇದನ್ನು ನೀವು ಗೂಗಲ್ನಲ್ಲಿ ಬರ್ಕೋಬೇಕಾಗುತ್ತೆ. ಗೂಗಲಲ್ಲಿ ಬರ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. ಎಲ್ಲ ಹಲವಾರು ಜನರಿಗೆ ಗೊತ್ತೇ ಇರುತ್ತಿದೆಯಲ್ಲ ಮೊದಲಿಗೆ. ಓಕೆ, ಇಟ್ಟಾದಮೇಲೆ ಫ್ರೆಂಡ್ಸ್ ನೀವು ಏನು ಮಾಡ್ಕೋಕೋತಪ್ಪನಪ್ಪ ಅಂದ್ರೆ ಇಷ್ಟದ ಫೋಟೋ ಬೇಕಲ್ಲ, ಇಷ್ಟೆಲ್ಲ ಬರ್ಕೊಂಡ್ಬಿಟ್ಟೇವಿ, ಎಲ್ಲ ಮಾಡಿಬಿಟ್ಟಿವಿ, ಸಾಂಗ್ ಅದು ಎಲ್ಲ ಅದ್ರ ಫೋಟೋನೇ ಇಲ್ಲ ಅಂದರೆ ಹೆಂಗೆ ಹೋಗುತ್ತಂದ್ರೆ ಫೋಟೋಕ್ಕೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೇನೆ. ಓಕೆನಾ ಫ್ರೆಂಡ್ಸ್, ಫೋಟೋಕ್ಕೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಿಲ್ಲ, ಆ ಒಂದು ಪ್ರಾಜೆಕ್ಟ್ನ ನೀವು ಇಂಪೋರ್ಟ್ ಮಾಡ್ಕೋಕೋಗುತ್ತೆ. ಎರಡು ಪ್ರಾಜೆಕ್ಟ್ಗೆ ಪಾಸ್ವರ್ಡ್ ಅಂಬೋದು ಇರುತ್ತೆ. ಇದನ್ನು ಒಟ್ಟು ನಾವು ಹೇಗೆ ತೊಗೊಳ್ಳೋದು ಅಂಬಲ್ದೊಂಬಲಿಗೆ ಭಾಳ ಲೇಟ್ ಆಗುತ್ತಪ್ಪ ಅಂದ್ರೆ ಇದೊಂದು 3 ಆಪ್ಷನ್ ಇದಲ್ಲ, ಇದನ್ನು ಡಬಲ್ ಇದೆಲ್ಲ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಆ ಲೇಯರ್ ಕೊಟ್ಬಿಟ್ಟು ಮತ್ತೆ ಅದರ ಮೇಲೆ ಕೊಟ್ಬಿಟ್ಟು ಕಾಪಿ 6 ಲೇಯರ್ ಅಂತ ಇರುತ್ತೆ. 6 ಲೇಯರ್ ಕಾಪಿ ಮಾಡ್ಬಿಟ್ಟು ಮೇನ್ ಪ್ರಾಜೆಕ್ಟಿಗೆ ಬರೋಕೆ ಹೋಗುತ್ತಾ. ಬಂದ ಮೇಲೆ ಅದ್ರ ಮೇಲೆ ಮತ್ತೆ ಇಲ್ಲಿ ಕಾಪಿ ಮಾಡ್ಕೊಂಡಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ 6 ಲೇಯರ್ ಅಂತ ಇರುತ್ತೆ. ಮತ್ತು 6 ಲೇಯರ್ನ ಒಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಗ್ರೂಪ್ ಆಪ್ಷನ್ ಇದೆಯಲ್ಲ, ಗ್ರೂಪ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಅದೊಂದು ಗ್ರೂಪ್ನ ತೊಗೊಂಬಿಟ್ಟು ಫುಲ್ ಎಂಡಿಗೆ ಹಿಂಗೆ ಮೂವ್ ಮಾಡ್ಕೊತಾ ಬನ್ನಿ, ಡ್ರ್ಯಾಗ್ ಮಾಡಿ. ಓಕೆ, ಈ ರೀತಿ ಇರ್ತಲ್ಲ, ಈ ರೀತಿ ಮೇಲೆ ಇಟ್ಕೊಂಡ್ಬಿಟ್ಟು ಈ ರೀತಿ ನೋಡ್ತಾ ಇರ್ಬೋದು. ಈ ರೀತಿ ಫೋಟೋಗಳು ನಾವು ಆ್ಯಡ್ ಮಾಡಿರೋಂಥ ಫೋಟೋ ಬರುತ್ತವೆ. ನಿಮ್ಮ ಫೋಟೋ ಒಂದು ಆ್ಯಡ್ ಮಾಡೋಕ್ಕೋದ್ರೆ ನೀವೇನೆಲ್ಲ ಸ್ಟಾರ್ಟಿಂಗು ಬರೋಕ್ಕೋಗುತ್ತೆ. ಗ್ರೂಪ್ 4 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಗ್ರೂಪಲ್ಲಿ ಕೊಟ್ಬಿಟ್ಟು ಓಕೆ, ಈ ರೀತಿ ಇರ್ತಲ್ಲ, ಈ ರೀತಿ ಫೋಟೋಗಳು ಬರ್ತವೆ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 4ನೇ ಆಪ್ಷನ್ ಸ್ಟಾರ್ ಆಪ್ಷನ್ ಇದೆಯಲ್ಲ, ಈ ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ತೆಳಗೊಂದು ಸ್ಟಾರ್ ಇದೆಯಲ್ಲ ವೈಟ್ ಕಲರ್ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಬೇಕಾಗಿರುವಂಥ ಒಂದಿಷ್ಟು ಫೋಟೋನ ಆ್ಯಡ್ ಮಾಡ್ಕೋಬೋದು. ನಾವು ಒಂದು ಬೇರೆ ಫೋಟೋ ತೊಗೋತೀನಿ. ಆ ಬೇರೆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೂಲೆಯಲ್ಲಿ ಪ್ಲಸ್ ಐಕನ್ ಇದೆ, ಪ್ಲಸ್ ಐಕನ್ ಮೇಲೆ ಕೊಡೋದ್ರಿಂದ ಆ ಒಂದು ಫೋಟೋ ಬಂದು ಈಗ ಆ್ಯಡ್ ಆಗ್ತಿದೆ ನೋಡ್ತಾ ಇರ್ಬೋದು. ಈ ರೀತಿ ನೀವು ಫೋಟೋನ ಚೇಂಜ್ ಮಾಡ್ಕೋಬೋದು. ಪ್ರತಿಯೊಂದು ಫೋಟೋನ ಹೀಗೆ ಚೇಂಜ್ ಮಾಡ್ಕೋತಾ ಬನ್ನಿ. ನಾನು ಪ್ರತಿಯೊಂದು ಫೋಟೋನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ವಿಡಿಯೋ ಭಾಳ ಲೆಂತಿ ಆಗುತ್ತೆ. ಆದ್ದರಿಂದ ನಾವೊಂದು 2-3 ಫೋಟೋನ ನಾವು ಕಲರ್ನ ಫಿಲ್ ಹೋಗ್ಬಿಟ್ಟು ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವೊಂದು ಫೋಟೋ ಬೇಕಾಗುತ್ತೆ ಆ ಒಂದು ಫೋಟೋನ ತೊಗೊಂಡ್ಬಿಟ್ಟು ಪ್ಲಸ್ ಮೇಲೆ ಕೊಡೋದ್ರಿಂದ ಆ ಒಂದು ಫೋಟೋ ಆ್ಯಡ್ ಆಗುತ್ತೆ. ಇಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಈ ರೀತಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ನಾನು ಮೊದಲೇ ಎಲ್ಲಿ ಕೊಟ್ಟಿರ್ತಾನೋ ಅಲ್ಲಿಗೆ ಇಟ್ಕೋಗುತ್ತೆ. ನೀವು ಹಿಂದೆ ಮುಂದೆ ಮಾಡ್ಕೊಳ್ಳೋದ್ರಿಂದ ಅದೊಂದು ಏನಪ್ಪ ಅಂದ್ರೆ ಅದು ಎಫೆಕ್ಟ್ಗಳಿಗೆ ಬರೋಬ್ಬರಿ ಕುಂದ್ರಂಗಿಲ್ಲ. ಆ ಕಡೆ ಈ ಕಡೆ ಸಾರ್ಬಿಟ್ಟು ಅಂದರೆ ಫೋಟೋಗಳು ಕಟ್ ಆಗ್ತಾವೆ. ಅದನ್ನು ಹೇಳಕತ್ತೀನಿ. ನಿಮ್ಮ ಬೇಕಾದಂಥ ಫೋಟೋನ ಯಾವ ರೀತಿ ಟೆಸ್ಟ್ ಮಾಡ್ಕೋದಪ್ಪ ಅಂದರೆ ಇಲ್ಲಿ ಗ್ರೂಪ್ 4 ಇದೆಯಲ್ಲ, 4 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಹೋಗ್ಬಿಟ್ಟು ಇಲ್ಲಿ ಬೇಕಾಗಿರೋಂಥ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಫ್ರೆಂಡ್ಸ್ ಸ್ವಲ್ಪ ಬ್ಯಾಕ್ ಬನ್ನಿ. ಈ ಟೈಮಲ್ಲಿ ಶೇರ್ ಆಪ್ಷನ್ ಇರುತ್ತೆ. ಈ ವಿಡಿಯೋ ಸೇವ್ ಮಾಡ್ಕೋಬೇಕಲ್ಲ ನೀವೀಗ, ಈ ಸೇವ್ ಆಪ್ಷನ್ ಇದೆಯಲ್ಲ, ಜಸ್ಟ್ ಶೇರ್ ಮೇಲೆ ಆಪ್ಷನ್ ಕ್ಲಿಕ್ ಹೋಗ್ಬಿಟ್ಟು ಎಷ್ಟು ಕ್ವಾಲಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಲಿಟಿಯಲ್ಲಿ ತೊಗೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕೊಡ್ತಾರೆ ಫ್ರೆಂಡ್ಸ್. ಈ ಕೊಟ್ಟಿರುವಂಥ ವಿಡಿಯೋ ಬಂದು ನಿಮಗೆ ಗ್ಯಾಲರಿಗೆ ಆಟೋಮೆಟಿಕ್ ಸೇವ್ ಆಗುತ್ತೆ. ಇಲ್ಲಿಂದ ನೀವು ಬೇಕಾಗಿರುವಂತಹ ಎಲ್ಲ ಮ್ಯಾರೇಜ್ ಸ್ಟೇಟಸ್ನ ಎಲ್ಲ ರೀತಿ ಎಲ್ಲ ಏನಪ್ಪ ಅಂದ್ರೆ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಕಡೆ ಇದನ್ನು ಶೇರ್ ಮಾಡ್ಬೋದು. ವಿಡಿಯೋನ ಎಷ್ಟು ಕ್ವಾಲಿಟಿಯಲ್ಲಿ ಬಂದು ಸೇವ್ ಆಗುತ್ತೆ. ಓಕೆ ಫ್ರೆಂಡ್ಸ, ಇವತ್ತಿನ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಅಂತ ಮತ್ತೆ ಬರ್ಲಿಕ್ಕೆ ಹೋಗ್ಬೇಡಿ. ವಿಡಿಯೋ ಇದ್ರೆ ರೀಚ್ ಮಾಡಲೇಬೇಕು ಫ್ರೆಂಡ್ಸ್. ಎಲ್ಲರಿಗೂ ಮದುವೆ ಟೈಮ್ದಲ್ಲಿ ಬಹಳ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸಕತ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್, ಜೈ ಭಾರತ್, ಜೈ ಹಿಂದೂಸ್ತಾನ್.